ರಾಷ್ಟ್ರದ ಜಾತ್ರೆ ಸುಳ್ಳರ ಜಾತ್ರೆ ದೇಶದ್ರೋಹಿಗಳ ಜಾತ್ರೆ ಸ್ವತಂತ್ರ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡ ಬಿಜೆಪಿಗೆ ಹೇಳಿತ್ತು. ದೇಶಕ್ಕಾಗಿ ಕೆಲಸ ಮಾಡಿದ ಸಿಬಿ ಮತ್ತೆ ಇಡಿಐಗೆ ಹೇಳಿಧಿಕ್ಕಾರ. ಬಿಜೆಪಿಗಾಗಿ ಕೆಲಸ ಮಾಡುತ್ತಿರುವ ಸಿಬಿಐ ಇಡಿಗೆ ಹೇಳಿಧಿಕ್ಕಾರ. ಜನವಿರೋಧಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಹೇಳಿಧಿಕ್ಕಾರ. ಪ್ರಜಾತಂತ್ರ ವ್ಯವಸ್ಥೆ ಬುಡಮೇಲು ಮಾಡಲು ಹೊರಟಿರುವ ಮೋದಿ ಸರ್ಕಾರಕ್ಕೆ ಹೇಳಿಧಿಕ್ಕಾರ. ನಿರಪರಾಧಿಗಳನ್ನು ಹಿಂಸೆ ಮಾಡುತ್ತಿರುವ ಕಟುಕ ಬಿಜೆಪಿಗೆ ಹೇಳಿಧಿಕ್ಕಾರ. ದೇಶದ್ರೋಹಿಗಳಿಗೆ ಬೆಂಬಲ ನೀಡುವ ಬಿಜೆಪಿಗೆ ಹೇಳಿಧಿಕ್ಕಾರ. ನಿರಪರಾಧಿಗಳನ್ನು ಜೈಲಿಗೆ ಹಾಕುತ್ತಿರುವ ಬಿಜೆಪಿಗೆ ಹೇಳಿಧಿಕ್ಕಾರ. ದೇಶದತ್ತ ಅರವಿಂದ್ ಕೇಜ್ರಿವಾಲ್ ಅನ್ನು ಅರೆಸ್ಟ್ ಮಾಡಿರುವ ಬಿಜೆಪಿಗೆ ಹೇಳಿಧಿಕ್ಕಾರ. ಭ್ರಷ್ಟ ಬಿಜೆಪಿಗೆ ಹೇಳಿಧಿಕ್ಕಾರ. ಇಡಿಐ ಸಿಬಿಐ ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಬಿಜೆಪಿಗೆ ಹೇಳಿಧಿಕ್ಕಾರ. ನರೇಂದ್ರ ಮೋದಿ ಸರ್ವಾಧಿಕಾರಿ ನರೇಂದ್ರ ಮೋದಿ, ಸರ್ವಾಧಿಕಾರಿ ನರೇಂದ್ರ ಮೋದಿ, ಸರ್ವಾಧಿಕಾರಿ ನರೇಂದ್ರ ಮೋದಿ, ಸರ್ವಾಧಿಕಾರಿ ನರೇಂದ್ರ ಮೋದಿ. ಸಿಬಿಐ ದುರ್ಬಳಕೆ ಮಾಡುತ್ತಿರುವ ಬಿಜೆಪಿಗೆ ಹೇಳಿಧಿಕ್ಕಾರ. ಸಿಬಿಐ ದುರ್ಬಳಕೆ ಮಾಡುತ್ತಿರುವ ನರೇಂದ್ರ ಮೋದಿಗೆ ಹೇಳಿಧಿಕ್ಕಾರ. ಇಡಿ ದುರ್ಬಳಕೆ ಮಾಡುತ್ತಿರುವ ಬಿಜೆಪಿಗೆ ಹೇಳಿಧಿಕ್ಕಾರ. ಇಡಿ ದುರ್ಬಳಕೆ ಮಾಡುತ್ತಿರುವ ಬಿಜೆಪಿಗೆ ಹೇಳಿಧಿಕ್ಕಾರ. ಸಿಬಿಐ ದುರ್ಬಳಕೆ ಮಾಡುತ್ತಿರುವ ಬಿಜೆಪಿಗೆ ಹೇಳಿಧಿಕ್ಕಾರ. ಇಡಿ ದುರ್ಬಳಕೆ ಮಾಡುತ್ತಿರುವ ನರೇಂದ್ರ ಮೋದಿಗೆ ಹೇಳಿಧಿಕ್ಕಾರ. ಇಡಿ ಸಿಬಿಐ ದುರ್ಬಳಕೆ ಮಾಡುತ್ತಿರುವ ಬಿಜೆಪಿಗೆ ಇವತ್ತು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಾವು ಪ್ರತಿಭಟನೆಯನ್ನ ಏನು ಈ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಸ್ವತಂತ್ರ ಸಂಸ್ಥೆಗಳಾಗಿರೋ ಇಡಿ ಮತ್ತೆ ಸಿಬಿಐನ ತಮ್ಮ ಪಕ್ಷದ ಘಟಕಗಳನ್ನಾಗಿ ಬಳಸಿಕೊಂಡು ಇವತ್ತು ವಿರೋಧ ಪಕ್ಷದ ನಾಯಕರುಗಳ ಮೇಲೆ, ಅದರಲ್ಲೂ ಆಮ್ ಆದ್ಮಿ ಪಕ್ಷದ ನಾಯಕರುಗಳ ಮೇಲೆ ಇವತ್ತು ಸುಳ್ಳು ಕೇಸುಗಳನ್ನ ದಾಖಲಿಸಿ ಜೈಲಲ್ಲಿ ಹಾಕಿದ್ದಾರೆ. ಮೊನ್ನೆ ಅವ್ರಿಗೆ ಬೇಲ್ ಸಿಗ್ಬೇಕಾಗಿತ್ತು. ಬೇಲ್ ಕೊಟ್ಟಾಗ ಬೇಲ್ ಆರ್ಡರ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದರೆ ಯಾವುದೇ ರೀತಿಯಾದ ಆಧಾರಗಳಿಲ್ಲ, ಯಾವುದೇ ರೀತಿಯಾದ ಪುರಾವೆಗಳಿಲ್ಲ. ಬರೀ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಮತ್ತೆ ಆಮ್ ಆದ್ಮಿ ಪಕ್ಷನ ಜೈಲಲ್ಲಿ ಇಡೋದಕ್ಕೋಸ್ಕರನೇ ಇಡಿ ಮತ್ತೆ ಸಿಬಿಐ ಕೆಲಸ ಮಾಡ್ತಿದೆ ಅಂತೇಳಿ ಕೋರ್ಟ್ ಅಲ್ಲಿ ಜಡ್ಜ್ ಹೇಳಿದ್ದಾರೆ. ಅದಾಗಿ ಅವರು ಡೆಲ್ಲಿ ಕೋರ್ಟ್ ಅಲ್ಲಿ ಸ್ಟೇನ ತಗೊಂಡ್ಬಂದ್ರು. ಇನ್ನೇನು ಸುಪ್ರೀಂ ಕೋರ್ಟ್ ನಮ್ಮ ಪಾರ್ಟಿ ಪರವಾಗಿ ಒಂದು ಬೇಲ್ ಆರ್ಡರ್ ಕೊಡಬೇಕಾಗಿತ್ತು. ಸಿಬಿಐ ರಾತ್ರಿ ಎಲ್ಲಿಲ್ಲದ ಸಿಬಿಐ ಬಂದು ಅರೆಸ್ಟ್ ಮಾಡ್ತಾರೆ. ಇದೇ ಸಿಬಿಐ 2 ವರ್ಷದ ಹಿಂದೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಸಹಕರಿಸೋದಕ್ಕೆ ಕರೆದಾಗ ಬಂದು 9 ಗಂಟೆಗಳ ಕಾಲ ಅವರ ಎಲ್ಲಾ ಸಂದೇಹಗಳಿಗೂ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹಾಕುವಷ್ಟು ಅವರ ಒಂದು ತನಿಖೆಗೆ ಸಹಕರಿಸಿದ್ರು. ಆದ್ರೆ ಇವತ್ತು 2 ವರ್ಷ ಆದ್ಮೇಲೆ ರಾತ್ರಿ ಸಿಬಿಐ ಬಂದು ಅರವಿಂದ್ ಕೇಜ್ರಿವಾಲ್ ಅವರನ್ನು ಅರೆಸ್ಟ್ ಮಾಡುತ್ತೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಇದೊಂದು ದೊಡ್ಡ ಅನ್ಯಾಯ. ಸ್ವತಂತ್ರ ಸಂಸ್ಥೆಗಳ ಮೇಲೆ ದೇಶದ ಜನತೆಗೆ ನಂಬಿಕೆ ಇಲ್ದಂಗೆ ಆಗುತ್ತೆ. ಇವಾಗ ನೀಟ್ ಹಗರಣನ ಸಿಬಿಐ ತನಿಖೆ ಮಾಡ್ತಾ ಇದೆ. ದೇಶದ ವಿದ್ಯಾರ್ಥಿಗಳಿಗೆ ಯಾವ ತರ ನಂಬಿಕೆ ಇರುತ್ತೆ ಇವತ್ತು ಸಿಬಿಐ ಅದನ್ನ ಸರಿಯಾಗಿ ಮಾಡುತ್ತೆ ಅಂತ ಹೇಳಿ. ಸೊ ಆದ್ದರಿಂದ ನರೇಂದ್ರ ಮೋದಿ ಅವರು ಮತ್ತೆ ಬಿಜೆಪಿ ಅವರು ಯಾವುದೇ ಕಾರಣಕ್ಕೂ ಸ್ವತಂತ್ರ ಸಂಸ್ಥೆಗಳಾಗಿರೋ ಸಿಬಿಐ ಮತ್ತೆ ಇಡಿಯನ್ನ ದುರುಪಯೋಗ ಮಾಡಬಾರ್ದು ಅಂತ ಹೇಳಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬನ್ನಿ ಗೇಟ್ ಹತ್ರ ಬನ್ನಿ, ಗೇಟ್ ಹತ್ರ ಬನ್ನಿ.
ಸರ್ ಅವರು ಇದೇ ದಂಡಿ ಹೇಳಿದ್ರೆ ಇವರು ಡಿ ಸಿ ಅವರೆಲ್ಲ ಹೊರಗಡೆ ಇದ್ದಾರಂತೆ ಅಲ್ಲಿಗೆ ಯಾವ ಭೇಟಿ ಮಾಡ್ಬೋದು ಡಿ ಸಿ ಅವರು ಇವರು ಹೆಲ್ತ್ ಡಿಪಾರ್ಟ್ಮೆಂಟ್ ಕಮಿಷನರ್ ಬರ್ತಾವ್ರೆ ನಾನು ಕೊಡಿಸುವ ಬರ್ತೀನಿ ಇಲ್ಲ ಬಂದವ್ರೆ ಬರ್ದೇನೆ ಆಂದಿವೆ ಇದ್ದಾರೆ ಇಲ್ಲಿ ಇರ್ತಾರೆ ಹೊರಗಡೆ ಬರ್ತಾ ಇದ್ದಾರೆ ಅಲ್ಲ ಮೇಡಮ್ ಅವರೇ ಇನ್ನೊಂದು ಹೇಳ್ಬಿಡಿ ನಮಸ್ಕಾರ.